ಈ ಜೀವನದಲ್ಲಿ ಆಸಕ್ತಿ ಇದೆ ಅಂತ. ಮತ್ ಅವರು ಕೂಡ ಅವರೇ ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ರಿಂದ ಅವರು ನನ್ ಬಹಳ ಅಡಚಣೆ ಆಗ್ಲಿಲ್ಲ. ಸ್ವಲ್ಪ ಕೇಳಿದ್ರು, ನಿಜವಾಗ್ಲೂ ಆಗತ್ತಾ ಈ ಜೀವನ ಮಾಡೋದು ಒಳ್ಳೇದಲ್ವಾ ಅಂತ. ಬಟ್ ಯಾವಾಗ ನಾನು ನನ್ನ ದೃಢ ಮನಸ್ಸನ್ನ ಹೇಳಿದ್ನೋ ಅವ್ರು ಒಪ್ಕೊಂಡ್ರು. ಐ ವಾಸ್ ಲಕ್ಕಿ ಇನ್ ದಟ್ ಸೆನ್ಸ್, ನನಗೆ ಕಷ್ಟ ಆಗ್ಲಿಲ್ಲ. ಆದ್ರೆ ನಮ್ಮ ಆಶ್ರಮಕ್ಕೆ ಸೇರಿದಂತ ಎಷ್ಟೋ ಯುವತಿಯರ ವಿಚಾರದಲ್ಲಿ ನಾನು ನೋಡಿದ್ದೀನಿ, ಬಹಳ ಕಷ್ಟ ಆಗಿದೆ. ಕೆಲವ್ರು ಬಂದು ಗಲಾಟೆ ಮಾಡಿ ವಾಪಸ್ ಕರ್ಕೊಂಡು ಹೋಗಿರುವಂತ ಸಂದರ್ಭಗಳು, ಅಥವಾ ಹತ್ತು ಕರೆದು ಅವ್ರನ್ನ ಭಾವನಾತ್ಮಕವಾಗಿ ದುರ್ಬಲಗೊಳಿಸಿ ಅವ್ರನ್ನ ಕರ್ಕೊಂಡು ಹೋಗಿರುವಂತ ಸಂದರ್ಭಗಳು. ಮತ್ತೆ ಕೆಲವರು ವಾಪಸ್ ಬಂದಿದ್ದಾರೆ, ಗಟ್ಟಿ ಮನಸ್ಸಿರೋರು ಮತ್ತೆ ದೃಢವಾಗಿರುವವರು. ಹೌದು, ಸಮಾಜದಲ್ಲಿ ಅದರಲ್ಲೂ 25 ವರ್ಷಗಳ ಹಿಂದೆ ಎಲ್ಲ ಹೇಳೋದಾದ್ರೆ ಸ್ತ್ರೀಯರು ಹೀಗೆ ಸ್ವತಂತ್ರವಾಗಿ ಆಶ್ರಮಗಳನ್ನ ಪ್ರಾರಂಭ ಮಾಡಿ ನಡೆಸಿ ಬದುಕುವಂತರ ಕಲ್ಪನೆ ಸ್ವಲ್ಪ ಭಯ, ತಂದೆ ತಾಯಂದ್ರಲ್ಲಿ ಒಂದ್ ಸ್ವಲ್ಪ ಭಯ ಹುಟ್ಟಿಸುವ ರೀತಿಯಲ್ಲೇ ಇತ್ತು. ಅದು ಹೇಗಿರ್ತಾರೆ ಇವರು, ಒಬ್ಬೊಬ್ರೆ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ, ಇವ್ರ ಜೀವನಕ್ಕೆ ಏನು ಸೆಕ್ಯೂರಿಟಿ ಅನ್ನೋದು. ಆದ್ರೆ ಇಲ್ಲಿ ನಮ್ಮ ಗುರುಗಳ ಪಾತ್ರ ಬಹಳ ವಿಶೇಷ. ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅಂತ ನಾನು ಹೇಳಿದೆ, ಕರ್ನಾಟಕದಲ್ಲಿ ಶ್ರೀರಾಮಕೃಷ್ಣ, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ, ಸಂದೇಶಗಳನ್ನ ಕರ್ನಾಟಕದಾದ್ಯಂತ ಜನಮಾನಸಕ್ಕೆ ತಲುಪಿಸಿದಂತ ಮಹಾಪುರುಷರು. ಅವ್ರ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನ, ಅವರು ಅದ್ಭುತವಾದ ಗಾಯಕರಾಗಿದ್ರು, ಪುಸ್ತಕಗಳನ್ನ ಬರೆದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 100ಕ್ಕೂ ಹೆಚ್ಚು ತ್ಯಾಗಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವ್ರನ್ನ ನೋಡಿ ಎಷ್ಟೋ ಜನ ತಂದೆ ತಾಯಿನ ನಮ್ಮ ಮಕ್ಳು ನಿಮಗೆ ಸಮರ್ಪಣೆ ಮಾಡ್ತೀವಿ, ಒಳ್ಳೆ ಸನ್ಯಾಸಿಗಳನ್ನ ಮಾಡಿ, ಒಳ್ಳೆ ಸನ್ಯಾಸಿನಿಯರನ್ನ ಮಾಡಿ ಇವ್ರನ್ನ ನೀವು ಮಾಡಬಲ್ಲಿರಿ ಅಂತ ಒಂದು ಭರವಸೆಯಿಂದ ತಂದು ಬಿಟ್ಟು ಹೋದಂತ ಸಂದರ್ಭಗಳಿವೆ. ಸೊ ಮತ್ತು ಅಂಥ ಗುರುವಿನ ಮಾರ್ಗದರ್ಶನ, ಅಂಥ ಗುರುವಿನ ಒಂದು ಕೃಪೆ, ಆಶೀರ್ವಾದ ಇದ್ದದ್ರಿಂದ ಅದು ಯಾವ ರೀತಿಯಲ್ಲೂ ಕಷ್ಟ ಅಷ್ಟು ಅನ್ನಿಸ್ಲಿಲ್ಲ.